ಈ ಖರ್ಗೆ ತನ್ನ ಇಲಾಖೆಯಲ್ಲಿ ಮಾಡ್ಲಿಕ್ಕೆ ಬೇಕಾದಷ್ಟು ಇದೆ. ಪ್ರಿಯಾಂಕ್ ಖರ್ಗೆ ತನ್ನ ತಂದೆಯ ತಪಸ್ಸಿನ ಫಲವಾಗಿ ಇವತ್ತು ಅಧಿಕಾರ ಅನುಭವಿಸ್ತಾ ಇದ್ದಾರೆ. ಅವರ ತಪಸ್ಸದು. ಹಾಗಾಗಿ ಒಬ್ಬ ಸಮರ್ಥವಾದಂಥ ಗೃಹ ಸಚಿವನಾಗಿ ಈ ರಾಜ್ಯದ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವಂಥ ಕೆಲಸಕ್ಕೆ ಮೊದಲನೇ ಆದ್ಯತೆ ಕೊಡಬೇಕು. ಅವರು ಪ್ರಿಯಾಂಕ್ ಖರ್ಗೆ ಅಲ್ಲ, ಪ್ರಚಾರ ಖರ್ಗೆ. ಪ್ರತಿದಿನ ಮೀಡಿಯಾದೆಲ್ಲ ಇರಬೇಕು. ಹಂಗಾಗಿ ಉಲ್ಟಾ ಯಾವುದೋ ಒಂದು ಸ್ಟೇಟ್ಮೆಂಟ್ ಕೊಡ್ಕೊಂತ ಹೋಗಿ ಬಹಳ ವರ್ಷದಿಂದ ಇದು ನಡೆದಿದೆ. ಇದ್ರ ಬಗ್ಗೆ ಈಗಾಗಲೇ ರಿಯಾಕ್ಷನ್ ಕೊಟ್ಟಿದ್ದಾರೆ ಸಂಘದ ಪ್ರಮುಖರು, RSS ಪ್ರಮುಖರು. ಇವತ್ತು ಎಷ್ಟು ಸಾವು ನೋವುಗಳಾಗ್ತಾ ಇದ್ದಾರೆ, ಕಗ್ಗಲುಗಳಾಗ್ತಾ ಇದ್ದಾವೆ, ಅತ್ಯಾಚಾರಗಳಾಗ್ತಾ ಇದ್ದಾವೆ, ರಾಬರಿಗಳಾಗ್ತಾ ಇದ್ದಾವೆ. ಅದರಲ್ಲಿ ಪೊಲೀಸರು ಎಷ್ಟು ಜನ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಒಂದು ಭಯಾನಕ ಸ್ಥಿತಿ. ಆ ಇಲಾಖೆಯನ್ನ ಒಂದು ಸಮರ್ಥವಾಗಿ ನಿಭಾಯಿಸಿ ಒಂದು ಸರಿದಾರಿಗೆ ತರಬೇಕಾದಂತ ಕೆಲಸವನ್ನ ಮಾಡೋ ಕೆಲಸನ ಪ್ರತಿನಿತ್ಯ ಹಗಲು ರಾತ್ರಿ ಮಾಡಬೇಕು ಖರ್ಗೆ ಅವರು. ನಾನು ಯಶಸ್ವಿ ಆಗಿದ್ದೀನಿ ಅಂತ ಹೇಳ್ಕೊಂಡ್ಲಿ ಎಲ್ಲರೂ ಬೆಂಬಲಿಸೋದು. ಯಾವ್ದೋ 100 ವರ್ಷದಲ್ಲಿ ನೇರು ಕೇಳದೆ ಇರುವಂತಹದ್ನ, ಯಾರು ಕೇಳದೆ ಇರುವಂತ, ಬ್ರಿಟಿಷರು ಕೇಳದೆ ಇರುವಂತಹದ್ನ ಇವ್ರು ಈಗಾಗಲೇ ಏನೋ ಮಾಡಿ ನಾನೇನೋ ದಿನಕ್ಕೆ 100 ಕುಟುಂಬಗಳನ್ನ ಮತಾಂತರ ಮಾಡ್ತಾ ಇದ್ದಾರೆ. ಅವ್ರಿಗೆ ಇವ್ರು ಕೇಳಲಿಲ್ಲ, ನೀವು ಯಾರು ದುಡ್ಡು ಕೊಟ್ಟರು, ಎಷ್ಟು ಬಂತು, ಲೆಕ್ಕಾಚಾರ ಎಲ್ಲಿ ಅಂತ ಕೇಳಿದೆ. ಇನ್ನೂ ಅನೇಕ ನಾನು ಹೇಳ್ತಾ ಹೋದೆ. ಆದರೆ ದೇಶಭಕ್ತರನ್ನ, ವ್ಯಕ್ತಿ ನಿರ್ಮಾಣದ ಕೆಲಸವನ್ನು ಅವಿರತವಾಗಿ 100 ವರ್ಷದಿಂದ ಮಾಡ್ತಾ ಬಂದಿರ್ತಕ್ಕಂಥ RSS ಬಗ್ಗೆ ಮಸಿ ಬಳಿಯುವಂತಹ ಪ್ರಯತ್ನಗಳು ಯಾರೇ